ಇದರ ಮುಂದುವರೆದ ಭಾಗವಾಗಿ ಪೇಜಾವರ ಶ್ರೀಗಳು ಹಿಂದೂ ದೇವಾಲಯಗಳ ಗರ್ಭಗುಡಿ ಪ್ರವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ನಿರಾಕರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಹೇಳಿರೋದು ಬಹಳ ಸ್ಪಷ್ಟವಾಗಿದೆ. ರಾಜ್ಯದ ಮುಖ್ಯಮಂತ್ರಿ ಆದವರು ಎಲ್ಲರಿಗೂ ಕೂಡ ಮುಖ್ಯಮಂತ್ರಿ ಅನ್ನೋದು ಎಲ್ಲರ ತಲೆಯಲ್ಲಿ ಇರಬೇಕು. ಬಟ್ ಅವರು ನಡ್ಕೊಳ್ತಾ ಇರುವಂತಹ ರೀತಿಗೂ ಅವರ ಮಾತಿಗೂ ಕೃತಿಗೂ ಬಹಳ ವ್ಯತ್ಯಾಸ ಇದೆಯಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇದು ಸ್ವಾಗತಾರ್ಹವಾದಂತಹ ಬೆಳವಣಿಗೆ ಕೂಡ ಅಲ್ಲ ಅನ್ನೋದು ಪೇಜಾವರ ಶ್ರೀಗಳ ಮಾತು. ಒಟ್ಟಿಗೆ ವಿಶ್ವೇಶತೀರ್ಥ ಸ್ವಾಮೀಜಿಗಳಿದ್ದಾರೆ, ಅವ್ರನ್ನ ಕೆಲವು ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಸ್ವಾಮೀಜಿಗಳು ಏನಂತಂದರೆ, ಸಿದ್ದರಾಮಯ್ಯ ಅವರು ಅನೇಕ ಈಗ ದೇವಸ್ಥಾನಗಳಿಗೆ ಒಳಗಡೆ ಹೋಗಲ್ಲ, ಅದನ್ನು ಬಿಟ್ಬಿಟ್ಟು ಬೇರೆ ಕಡೆಗೆಲ್ಲ ಹೋಗ್ತಾ ಇರ್ತಾರೆ. ಅಂದರೆ ಈಗ ಮಸೀದಿಗಳಲ್ಲಿ ಹೋದಲ್ಲಿ ಭೇಟಿ ಕೊಡ್ತಾರೆ. ಯಾಕೆ ಈ ರೀತಿ ಒಂದು ರೀತಿ ಹಿಂದೂಗಳಿಗೆ ದೇವಸ್ಥಾನ ಕಂಡ್ರೆ ಇದು ಮಾಡ್ತಾರೆ? ಇದೇ ನೋಡಿ, ಕರ್ನಾಟಕ ರಾಜ್ಯದ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿ ಆಗಿರುವವರು ಅವರು ಎಲ್ಲರ ಮುಖ್ಯಮಂತ್ರಿ. ಯಾವುದೇ ಒಂದು ಜಾತಿಯ, ಯಾವುದೇ ಒಂದು ಪಂಗಡದ, ಯಾವುದೇ ಒಂದು ಸಮುದಾಯದ ಮುಖ್ಯಮಂತ್ರಿ ಅಲ್ಲ. ಆದರೆ ಇವತ್ತು ಅವ್ರು ನಡ್ಕೊಳ್ಳುವಂತಹ ರೀತಿ ಅದನ್ನು ಹಾಗೆ ತೋರಿಸಿ, ನಾವು ಇಡೀ ಕರ್ನಾಟಕಕ್ಕೆ ಮುಖ್ಯಮಂತ್ರಿಗಳಲ್ಲ, ಯಾವುದೋ ಒಂದು ಪಂಗಡಕ್ಕೆ, ಯಾವುದೊಂದು ಜಾತಿಗೆ ಮಾತ್ರ ಮುಖ್ಯಮಂತ್ರಿಗಳಿದ್ದೇವೆ ಅಂತ ಹೇಳಿದ ಹಾಗೆ ಆಗ್ತಾ ಇದೆ. ಇದು ಸ್ವಾಗತಾರ್ಹವಾದ ಬೆಳವಣಿಗೆ ಅಲ್ಲ. ಈಗ ನೀವು ಕಳೆದ ಪೇಜಾವರ ಮೊದಲಿಂದ ಕೂಡ ಮಾಡ್ತಾ ಇದ್ರು, ಈಗ ನೀವು ಕೂಡ ಮುಂದುವರಿಸಿದ್ರಿ. ದಲಿತ ಮನೆಗಳಾಗಲಿ ವಿವಿಧ ಮನೆಗಳಿಗೆ ಹೋಗಿ ಭೇಟಿ ನೀಡೋದು, ಅಲ್ಲಿ ಪಾದಪೂಜೆ ಮಾಡಿಸ್ಕೊಳ್ತಾ ಇರೋದು, ಇದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಡೀತಾ ಇದೆ. ಯಾವ ರೀತಿ ಮುಂದುವರ್ಕೊಂಡು ಹೋಗ್ತಿದೆ ಅಂತ ಇನ್ನೂ ಅನೇಕ ಮತ್ತೆ ರೀತಿ ಮತ್ತೆ ಬೇರೆ ಏನಾದರೂ ಮಾಡಲಿಕ್ಕೆ ಹೀಗಿದೆ. ಯಾರು ನಮ್ಮಲ್ಲಿ ಅಶಕ್ತರಿದ್ದಾರೆ ಅವರಿಗೆ ನಾವೆಲ್ಲರೂ ಕೂಡ ಸಮಾಜದವರು, ಅವರು ಇವರು ಅನ್ನೋದು ಎಲ್ಲರೂ ನೆರವಾಗಬೇಕು. ಇದೇ ರಾಮರಾಜ್ಯದ ಕನಸು, ಅದು ನನಸಾಗಬೇಕು ಅನ್ನೋದು ನಮ್ಮ